ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 4ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 82 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 202 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿ ಕೂಡ ಇತ್ತು. 288 ಪಾಯಿಂಟ್ ಡೌನ್ ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ನಿಫ್ಟಿ ಸೆನ್ಸೆಕ್ಸ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಿಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಕರೆಕ್ಷನ್ಗೆ ಮೇಜರ್ ರೀಸನ್ US ಮಾರ್ಕೆಟ್ಸ್ ಆಗಿರುತ್ತೆ. ನಿನ್ನೆ US ಮಾರ್ಕೆಟ್ಸ್ನಲ್ಲಿ 1.5% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಡೌ ಜೋನ್ಸ್, S&P 500, ನಾಸ್ಡ್ಯಾಕ್ ಇಂಡೆಕ್ಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಈ ಕರೆಕ್ಷನ್ಗೆ ಮೇಜರ್ ರೀಸನ್ ಈ ವಾರ ರಿಲೀಸ್ ಆಗುವಂತ ಎಕನಾಮಿಕ್ ಡೇಟಾ ಆಗಿರುತ್ತೆ. ಜಾಬ್ ಡೇಟಾ ಮೇಲೆ ತುಂಬಾನೇ ಫೋಕಸ್ ಇರುತ್ತೆ. ಯಾಕೆಂದ್ರೆ US ನಲ್ಲಿ ರಿಸೆಷನ್ ಬರ್ಬೋದು ಅಂತ ಸಾಕಷ್ಟು ಎಕನಾಮಿಸ್ಟ್ಗಳು, ಫಂಡ್ ಮ್ಯಾನೇಜರ್ಸ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಅಕಸ್ಮಾತ್ ರಿಸೆಷನ್ಸ್ ಬಂದ್ರೆ ಅದರ ಒಂದು ಇಂಪ್ಯಾಕ್ಟ್ ಖಂಡಿತವಾಗ್ಲೂ ನೆಗೆಟಿವ್ ಆಗಿ ಇರುತ್ತೆ. ಸೊ ಜಾಬ್ ಡೇಟಾ ಮೇಲೆ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ನ ರೀತಿಯಲ್ಲಿ ಜಾಬ್ ಡೇಟಾ ಬರಲಿಲ್ಲ ಅಂದ್ರೆ ಇನ್ನಷ್ಟು ಮಾರ್ಕೆಟ್ ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಫೆಡ್ ಕೂಡ ರೇಟ್ ಕಟ್ ಅನ್ನ ಮುಂದಕ್ಕೆ ಹಾಕುವಂತ ಚಾನ್ಸಸ್ ಇದೆ. ಸೊ ಆ ಕನ್ಸರ್ನ್ಸ್ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ, ಮೆಕ್ವೆರಿ ಬ್ರೋಕರೇಜ್ಗಳು ನಿಫ್ಟಿ ಪಿ ಬಗ್ಗೆ ಕೂಡ ಕನ್ಸರ್ನ್ಸ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಸೆಕ್ಟರ್ ವೈಸ್ ಅಬ್ಸರ್ವ್ ಮಾಡಿದಾಗ ಬ್ಯಾಂಕಿಂಗ್ ಸೆಕ್ಟರ್, ಆಟೋ ಸೆಕ್ಟರ್ ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಮೆಕ್ವೆರಿ ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ಹೆಲ್ತ್ ಕೇರ್, ಇಂಡಸ್ಟ್ರಿಯಲ್ ಕಂಪನಿಗಳಿಂದ ಅಷ್ಟು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಅನ್ನೋದು ಮೆಕ್ವೆರಿಯ ವ್ಯೂ ಆಗಿರುತ್ತೆ. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಬರುವಂತ ಚಾನ್ಸಸ್ ಇದೆ, ಬಟ್ ಬುಲ್ ಮಾರ್ಕೆಟ್ ಎಂಡ್ ಆಗೋದಿಲ್ಲ ಅಂತ ತಮ್ಮ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಯೂಶಲಿ ಮಾರ್ಕೆಟ್ ನಲ್ಲಿ ಡೌನ್ ಸೈಡ್ ಇದ್ದಾಗ ಈ ರೀತಿಯ ಪ್ರಿಡಿಕ್ಷನ್ಸ್ ಗಳು ಬರ್ತಿರುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಏಷ್ಯನ್ ಪೇಂಟ್ಸ್, ಗ್ರಾಸಿಮ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಪೇಂಟ್ ಸೆಕ್ಟರ್ ನ ಕಂಪನಿಗಳಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಗ್ರಾಸಿಮ್ ಕೂಡ ರೀಸೆಂಟ್ ಆಗಿ ಪೇಂಟ್ ಬಿಸ್ನೆಸ್ ಗೆ ಎಂಟರ್ ಆಗಿದ್ದಾರೆ. ಈ ಒಂದು ಗೇನ್ ಗೆ ಮೇಜರ್ ರೀಸನ್ ಕ್ರೂಡ್ ಆಯಿಲ್ ನ ಪ್ರೈಸಸ್ ಆಗಿರುತ್ತೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಕನ್ಸಿಸ್ಟೆಂಟ್ ಆಗಿ $80 ಅರೌಂಡ್ ಅಲ್ಲಿ ಪ್ರತಿ ಬ್ಯಾರೆಲ್ಗೆ ಟ್ರೇಡ್ ಆಗ್ತಿತ್ತು. ಬಟ್ ಈಗ ಕ್ರೂಡ್ ಆಯಿಲ್ ನ ಪ್ರೈಸ್ ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತದೆ. ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ನ ಪ್ರೈಸ್ ಈಗ $72 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಇದರ ಒಂದು ಇಂಪ್ಯಾಕ್ಟ್ ಏನಿದೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ನಿಮಗೆ ONGC ನೋಡೋದಕ್ಕೆ ಸಿಗ್ತದೆ. ONGC ಅಲ್ಲಿ ಕಳೆದ 3 ಟ್ರೇಡಿಂಗ್ ಸೆಷನ್ಸ್ ಗಳಿಂದ ಆಲ್ಮೋಸ್ಟ್ 7ರಿಂದ 8% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಅಡ್ವಾಂಟೇಜ್ ಪೇಂಟ್ ಕಂಪನಿಗಳಿಗೆ ಆಗುತ್ತೆ. ಪೇಂಟ್ ಕಂಪನಿಗಳ ಮೇಜರ್ ರಾ ಮೆಟೀರಿಯಲ್ ಕ್ರೂಡ್ ಆಯಿಲ್ ಆಗಿರುತ್ತೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಫಾಲ್ ಆಗ್ತಿದೆ ಅಂದಾಗ ಪೇಂಟ್ ಕಂಪನಿಗಳಿಗೆ ಒಳ್ಳೆ ಒಂದು ಪ್ರಾಫಿಟ್ಸ್ ಆಗುತ್ತೆ. ಅದೇ ಕ್ರೂಡ್ ಆಯಿಲ್ ನ ಪ್ರೈಸ್ ಫಾಲ್ ಆಗ್ತಿದೆ ಅಂದಾಗ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿಗಳಲ್ಲಿ ಸ್ವಲ್ಪ ಪ್ಯಾನಿಕ್ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿಯ ಒಂದು ಪ್ಯಾನಿಕ್ ONGC ಅಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. HUL ನಲ್ಲಿ ಕೂಡ 1.5% ನಷ್ಟು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಹೆಲ್ತ್ ಕೇರ್ ರಿಲೇಟೆಡ್ ಸ್ಟಾಕ್ ಅಪೋಲೋ ಹಾಸ್ಪಿಟಲ್ ಮತ್ತೆ ಸನ್ ಫಾರ್ಮಾ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ವಿಪ್ರೋ ನೋಡೋದಕ್ಕೆ ಸಿಗ್ತದೆ. 3% ನ ಕರೆಕ್ಷನ್ ವಿಪ್ರೋ ನಲ್ಲಿ ನೋಡೋದಕ್ಕೆ ಸಿಕ್ತು. ಸೊ US ನ IT ಇಂಡೆಕ್ಸ್, ನಾಸ್ಡ್ಯಾಕ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಅದರ ಇಂಪ್ಯಾಕ್ಟ್ ನಿಫ್ಟಿ IT ಇಂಡೆಕ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ನಿಫ್ಟಿ IT ಇಂಡೆಕ್ಸ್ ಕಳೆದ 1-1.5 ತಿಂಗಳಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಇನ್ಫೋಸಿಸ್ ಸ್ಟಾಕ್ ಅನ್ನು ನಾವು ಕನ್ಸಿಡರ್ ಮಾಡಿದಾಗ ಜೂನ್ ತಿಂಗಳಲ್ಲಿ 1400 ಅರೌಂಡ್ ಅಲ್ಲಿ ಇನ್ಫೋಸಿಸ್ ಟ್ರೇಡ್ ಆಗ್ತಿತ್ತು. ಬಟ್ ಈಗ 1900 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ 35ರಿಂದ 40% ರಿಟರ್ನ್ಸ್ ಅನ್ನ ಇನ್ಫೋಸಿಸ್ ಜನರೇಟ್ ಮಾಡಿ ಕೊಟ್ಟಿದೆ. TCS, HCL ಟೆಕ್, ಮೈಂಡ್ಟ್ರಿ ಈ ಸ್ಟಾಕ್ಗಳು ಕೂಡ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡ್ತಿದೆ. ಸೊ IT ಸೆಕ್ಟರ್ ನ ಕಂಪನಿಗಳು ಮುಂದಿನ 2-3 ಕ್ವಾರ್ಟರ್ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಿಲ್ಲ ಅಂತ ಬ್ರೋಕರೇಜ್ಗಳು ಕೂಡ ಪ್ರಿಡಿಕ್ಟ್ ಮಾಡಿದ್ರು. ಹಾಗೆ ಯಾವುದೇ ಒಂದು ಬ್ರೋಕರೇಜ್ ಇನ್ಫೋಸಿಸ್ ನಲ್ಲಿ 2000 ಅರೌಂಡ್ ಅಲ್ಲಿ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿರಲಿಲ್ಲ. ಬಟ್ ಸ್ಟಿಲ್ ಇನ್ಫೋಸಿಸ್ ಗೇನ್ ಆಗಿದೆ. ಸೊ ಈ ರೀತಿಯಲ್ಲಿ ಯಾವುದೇ ಒಂದು ಸೆಕ್ಟರ್ ಅನ್ನ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೇ ಬಿ ಸ್ವಲ್ಪ ಟೈಮ್ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು, ಬಟ್ ಆ ಸೆಕ್ಟರ್ಗಳು ಮತ್ತೆ ರಿವೈವ್ ಆಗುವಂತ ಚಾನ್ಸಸ್ ಇರುತ್ತೆ. ಈಗ US ನಲ್ಲಿ ರಿಸೆಷನ್ ನ ನ್ಯೂಸ್ ಏನಾದರೂ ನೋಡೋದಕ್ಕೆ ಸಿಕ್ಕಿದ್ರೆ ಅದರ ಒಂದು ಡೈರೆಕ್ಟ್ ಇಂಪ್ಯಾಕ್ಟ್ ಏನಿದೆ IT ಸ್ಟಾಕ್ಗಳ ಮೇಲೆ ಆಗುತ್ತೆ. ಹಾಗಂತ ನಾವು IT ಸೆಕ್ಟರ್ನ ಸ್ಟಾಕ್ಗಳನ್ನು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ರಿಸೆಷನ್ನ ನ್ಯೂಸ್ ಬಂದರೂ ಕೂಡ IT ಸ್ಟಾಕ್ಗಳು ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗ್ಬೋದು, ಮತ್ತೆ ರಿಕವರಿ ನೋಡೋದಕ್ಕೆ ಸಿಗುತ್ತೆ. ಸೊ ಆ ರೀತಿಯಲ್ಲಿ ಸ್ಟಾಕ್ಗಳು ಕರೆಕ್ಟ್ ಆದಾಗ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಹಾಗೆ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದಾಗ ಆ ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ಸ್ ಅನ್ನು ಕೂಡ ತಗೋಬೇಕಾಗತ್ತೆ. ಹಾಗೆ ಕೋಲ್ ಇಂಡಿಯಾದಲ್ಲಿ ಕೂಡ ಇವತ್ತು 3% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇಂಡಾಲ್ಕೋ, M&M ಕೂಡ 1.5% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. ರಾಮ ಸ್ಟೀಲ್ ಟ್ಯೂಬ್ ಸ್ಟಾಕ್ ಪ್ರೈಸ್ ನಲ್ಲಿ 12% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಓನಿಕ್ಸ್ ರಿನ್ಯೂವೇಬಲ್ ಅನ್ನುವಂಥ ಗ್ರೀನ್ ಎನರ್ಜಿ ಕಂಪನಿ ಜೊತೆಯಲ್ಲಿ ಇವರು ಕೊಲಾಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಓನಿಕ್ಸ್ ರಿನ್ಯೂವೇಬಲ್ ಸೋಲಾರ್ ಪ್ರಾಜೆಕ್ಟ್ಸ್ ಗಳಲ್ಲಿ ಕೆಲಸ ಮಾಡುವಂತ ಕಂಪನಿ ಆಗಿರ್ತಾರೆ. ಸೊ ಆ ಒಂದು ಪ್ರಾಜೆಕ್ಟ್ ನಲ್ಲಿ ಸಿಂಗಲ್ ಆಕ್ಸಿಸ್ ಟ್ರ್ಯಾಕರ್ಸ್, ಡ್ಯುಯಲ್ ಆಕ್ಸಿಸ್ ಟ್ರ್ಯಾಕರ್ ನ ರಿಕ್ವೈರ್ಮೆಂಟ್ ಇದೆ. ಸೊ ಅದನ್ನ ರಾಮ ಸ್ಟೀಲ್ ಟ್ಯೂಬ್ಸ್ ಪ್ರೊವೈಡ್ ಮಾಡ್ತಾರೆ. ಅದೇ ಒಂದು ರೀಸನ್ ಇಂದ ಎರಡು ಕಂಪನಿಗಳು ಕೊಲಾಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಇದು ರಾಮ ಸ್ಟೀಲ್ ಟ್ಯೂಬ್ಗೂ ಕೂಡ ಪಾಸಿಟಿವ್ ಆಗಿರುತ್ತೆ. ಅದೇ ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ 13% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ BML ಕೂಡ ಇವತ್ತು 7% ನಷ್ಟು ಗೇನ್ ಆಗಿದೆ. ಇದಕ್ಕೆ ರೀಸನ್
ಡಿಫೆನ್ಸ್ ಮಿನಿಸ್ಟ್ರಿ ಡಿಫೆನ್ಸ್ ಆಕ್ವಿಸಿಷನ್ ಕಂಟ್ರೋಲ್ 1.4 ಲಕ್ಷ ಕೋಟಿಯ ಆರ್ಮ್ಡ್ ಫೋರ್ಸಸ್ ಇಕ್ವಿಪ್ಮೆಂಟ್ಗಳ ಪ್ರೊಕ್ಯೂರ್ಮೆಂಟ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ನಿನ್ನೆ ಶಿಪ್ ಬಿಲ್ಡರ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು BEML ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಅಪ್ರೂವಲ್ ಏನಿದೆ ಪರ್ಟಿಕ್ಯುಲರ್ ಕಂಪನಿಗೆ ಕೊಟ್ಟಿರುವಂಥ ಅಪ್ರೂವಲ್ ಆಗಿರೋದಿಲ್ಲ. ಓವರ್ ಆಲ್ ಇಂಡಿಯನ್ ಆರ್ಮಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಏನಿದೆ ಆ ಒಂದು ಎಕ್ವಿಪ್ಮೆಂಟ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಕೊಟ್ಟಿರುವಂಥ ಅಪ್ರೂವಲ್ ಆಗಿರುತ್ತೆ. ಈ ಆರ್ಡರ್ಸ್ HAL, BEL, BML, ಕೊಚಿನ್ ಶಿಪ್ಯಾರ್ಡ್ ಯಾವುದೇ ಒಂದು ಕಂಪನಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಬಟ್ BEML ನಲ್ಲಿ ಒಳ್ಳೆ ಒಂದು ವಾಲ್ಯೂಮ್ನೊಂದಿಗೆ ಬೈಯಿಂಗ್ ಬರ್ತಿರೋದು ಕಾಣಿಸ್ತದೆ. ಸೋನಾ BLW ಪ್ರೆಸಿಷನ್ ನಲ್ಲಿ ಇವತ್ತು 1.5% ಜಂಪ್ ನೋಡೋದಕ್ಕೆ ಸಿಕ್ತು. 3 ಗಂಟೆಯ ನಂತರ ಈ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ ಎಸ್ಕಾಟ್ ಕುಬೋಟಾದ ರೈಲ್ ಇಂಜಿನಿಯರಿಂಗ್ ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡ್ಕೋಬಹುದು ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. CNBC TV18 ನಲ್ಲಿ ಈ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ತು. ಕಂಪನಿ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. CNBC TV18 ರಿಪೋರ್ಟ್ನ ಬೇಸಿಸ್ ಮೇಲೆ ಈ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಸೊ ಎಸ್ಕಾಟ್ ಕುಬೋಟಾ ತಮ್ಮ ರೈಲ್ವೆ ಇಂಜಿನಿಯರಿಂಗ್ ಬಿಸ್ನೆಸ್ ಅನ್ನ ಸೆಲ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಬಟ್ ತುಂಬಾನೇ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ನಲ್ಲಿ ಸೇಲ್ಸ್ಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರಿಂದ ಸೇಲ್ ಅಷ್ಟು ಈಸಿಯಾಗಿ ಆಗ್ತಿಲ್ಲ. ಬಟ್ ಈಗ ಸೋನಾ BLW ಈ ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡಬಹುದು ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಗ್ತದೆ. ರೀಸೆಂಟ್ ಆಗಿ ನೋಮುರಾ ಸೋನಾ BLW ನಲ್ಲಿ 788 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಈಗ ಸೋನಾ BLW 720 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಆಕ್ವಿಸಿಷನ್ ಸೋನಾ BLWಗೆ ಪಾಸಿಟಿವ್ ಆಗ್ಬೋದು. ಅವರು ಹೊಸ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಈಗ ಹೊಸದಾಗಿ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಬಿಸ್ನೆಸ್ಗೂ ಕೂಡ ಎಂಟರ್ ಆಗ್ಬೋದಾಗುತ್ತೆ. ಹಾಗೆ ಈ ಒಂದು ಆಕ್ವಿಸಿಷನ್ ಅನ್ನು ಮಾಡೋದಕ್ಕೆ ಫಂಡ್ನ ಅವಶ್ಯಕತೆ ಇರುತ್ತೆ. ಆದ್ರಿಂದ ಸೋನಾ BLW 2,000 ಕೋಟಿಯ QIP ಅನ್ನು ಲಾಂಚ್ ಮಾಡ್ಬೋದು ಅಂತ ಕೂಡ CNBC TV18 ರಿಪೋರ್ಟ್ ಮಾಡಿದ್ದಾರೆ. ಸೊ ಈ ಒಂದು QIP ಏನಿದೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ಗಳಿಗೆ ಆಗಿರುತ್ತೆ. ಸೊ ನಿನ್ನೆ ವಿಡಿಯೋನಲ್ಲಿ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ OFS ಅನ್ನು ತರಬಹುದು ಅನ್ನುವಂಥ ಒಂದು ರಿಪೋರ್ಟ್ ಇದೆ ಅನ್ನುವಂಥ ನ್ಯೂಸ್ ಅನ್ನು ಕವರ್ ಮಾಡಿದೆ. ಇವತ್ತು ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನ OFS ಲಾಂಚ್ ಆಗಿದೆ. 395 ಪ್ರೈಸ್ ಫಿಕ್ಸ್ ಆಗಿತ್ತು. ಸೊ 397 ಪ್ರೈಸ್ನಲ್ಲಿ ಈಗ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಟ್ರೇಡ್ ಆಗ್ತದೆ. ಸೊ OFS ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಬದಲು ಓಪನ್ ಮಾರ್ಕೆಟ್ನಿಂದನೇ ಶೇರ್ಗಳನ್ನು ಬೈ ಮಾಡ್ಬೋದಾಗುತ್ತೆ. ಸೊ ಯೂಶಲಿ OFSಗಳು ಅನೌನ್ಸ್ ಆದಾಗ ಈ ರೀತಿಯ ಪ್ರೈಸ್ ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು OFS ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರು ಶೇರ್ಸ್ಗಳನ್ನು ಅಕ್ವೈರ್ ಮಾಡ್ಕೋತಾರೆ. ಸೊ 2 PSU ಕಂಪನೀಸ್ ರೈಟ್ಸ್ ಮತ್ತೆ NBCC ಟೈಅಪ್ ಅನ್ನ ಮಾಡ್ಕೊಂಡಿದ್ದಾರೆ. ಕನ್ಸಲ್ಟೆನ್ಸಿ ವರ್ಕ್ ರಿಲೇಟೆಡ್ ಈ ಒಂದು ಟೈಅಪ್ ಆಗಿದೆ. ಸೊ ಈ ರೀತಿಯ ಟೈಅಪ್ಸ್ಗಳು PSU ಸೆಕ್ಟರ್ನ ಕಂಪನಿಗಳಲ್ಲಿ ನೋಡೋದಕ್ಕೆ ಸಿಗ್ತಿರುತ್ತೆ. ಬಟ್ ಇದರಿಂದ ರೈಟ್ಸ್ ಅಥವಾ NBCCಯಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿಲ್ಲ. 2 ಸ್ಟಾಕ್ಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಎಕೋಸ್ ಮೊಬಿಲಿಟಿ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಸೊ ನಿನ್ನೆ ದಿನ 33ರಿಂದ 34% ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಕೇವಲ 17% ಪ್ರೀಮಿಯಂನೊಂದಿಗೆ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 334 ಆಗಿತ್ತು. 450-460 ಅರೌಂಡಲ್ಲಿ ಲಿಸ್ಟ್ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 391 ಪ್ರೈಸ್ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 443 ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಯೂಶಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ IPO ಲಿಸ್ಟಿಂಗ್ನ ಮೇಲೆ ಕೂಡ ಅದರ ಇಂಪ್ಯಾಕ್ಟ್ ಬರುತ್ತೆ. ಸೊ ಅದೇ ಒಂದು ರೀಸನ್ನಿಂದ ಪ್ರತಿಯೊಂದು IPO ವಿಡಿಯೋನ ಮಾಡುವಾಗ ಅಟ್ಲೀಸ್ಟ್ 20% ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೆ ಅಪ್ಲಿಕೇಶನ್ ಅನ್ನು ಹಾಕಿ ಅಂತ ನಾನು ನಿಮಗೆ ಯೂಶಲ್ ಆಗಿ ಹೇಳ್ತಿರ್ತೀನಿ. ಯಾಕೆಂದರೆ 20%ನ ಕೆಳಗಡೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ದಾಗ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದರೆ ಒಂದು ನೆಗೆಟಿವ್ ಅಥವಾ ಫ್ಲಾಟ್ ಲಿಸ್ಟಿಂಗ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಸ್ಟೈಲ್ ಬಜಾರ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. 65 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಬಟ್ ಲಿಸ್ಟಿಂಗ್ನ ದಿನದಂದು ಮಾರ್ಕೆಟ್ ಇನ್ನಷ್ಟು ವೀಕ್ ಆದರೆ ಈ ಒಂದು IPO ಕೂಡ ಫ್ಲಾಟ್ ಆಗಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಗಾಲಾ ಪ್ರೆಸಿಷನ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಎಲ್ಲ ಕೆಟಗರಿಗಳಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಟೋಟಲ್ ಆಗಿ ಇಶ್ಯೂ 200 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯಿ ಕೆಟಗರಿಯಲ್ಲೇ 255 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ರಿಟೇಲ್ ಕೆಟಗರಿ 91 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NII ಕೆಟಗರಿ 414 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕೆಟಗರಿಯಲ್ಲಿ ಕೂಡ 232 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಇಷ್ಟೊಂದು ಸಬ್ಸ್ಕ್ರಿಪ್ಷನ್ ಬರೋದಕ್ಕೆ ಮೇಜರ್ ರೀಸನ್ IPO ಸೈಜ್ ಆಗಿರುತ್ತೆ. ಒಂದು SME ಕೆಟಗರಿ IPO ಸೈಜ್ ಆಗಿತ್ತು. ಆ ಒಂದು ರೀಸನ್ನಿಂದ ತುಂಬಾ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. ಬಟ್ ಸ್ಟಿಲ್ 40% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಶ್ರೀ ತಿರುಪತಿ ಬಾಲಾಜಿ ಆಗ್ರೋ ಟ್ರೇಡಿಂಗ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನಿನ್ನೆ ವಿಡಿಯೋನಲ್ಲಿ ಈ ಒಂದು IPO ಬಗ್ಗೆ ಕವರೇಜನ್ನು ಮಾಡಿದ್ದೆ. ಸೊ ನಿನ್ನೆ 8 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ 21 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 25% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಕಂಪನಿಯ ಡೆಟ್ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಆದ್ದರಿಂದ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಮಾತ್ರ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ನಾಳೆ ಸೆಪ್ಟೆಂಬರ್ 5ಕ್ಕೆ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಕೊನೆ ದಿನ ನಿಮಗೆ 40% ಅರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ.
ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. DIIs ಕಡೆಯಿಂದ 97 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ ನೆಟ್ ಬೈಯಿಂಗ್ ಅಮೌಂಟ್ ಸ್ವಲ್ಪ ಕಡಿಮೆ ಆಗಿದೆ. FIIs ಕಡೆಯಿಂದ 975 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯಲ್ಲಿ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.